HR ಟೀಮ್ ಇದೆ ಇವತ್ತು ನಮ್ಮ ಜೊತೆ ಮಾತಾಡ್ಸೋಣ. ಪೂರ್ಣ ಸರ್ ನಮಸ್ತೆ. ನಮಸ್ಕಾರ ನವೀನ್, ಹೇಗಿದ್ದೀರಾ? ಆರಾಮ ಸರ್. ಸರ್ ಅಶ್ರಫ್ ಅಯ್ಯ ಸರ್ ನಮಸ್ಕಾರ. ನಮಸ್ಕಾರ ನವೀನ್ ಅವರೇ, ಚೆನ್ನಾಗಿದ್ದೀನಿ. ಡೈರೆಕ್ಟ್ರು ಪ್ರಿಯಾ ಹಾಂ, ತುಂಬ ಬ್ಯುಸಿ ಇದ್ದಾರೆ ಅವರು. ಇಲ್ಲ ಸರ್, ಈಗ ನೀವು ಇಷ್ಟೊತ್ತು ಟೈಮ್ ಇದು ಮಾಡಿದ್ರೆ ಲೇಟ್ ಮಾಡಿದ್ರೆ ಸ್ವಲ್ಪ ಅದಕ್ಕೊಂದು ಶಿಕ್ಷೆ ಕೊಡ್ತೀನಿ ನಿಮಗೆ. ಒಂದು ಹಾಡು ಹೇಳಿ. ಹಾಡ ಅದನ್ನೇ ಈಗ ಈ ಶಿಕ್ಷೆ ತುಂಬಾ ಸ್ವೀಟ್ ಆದ ಶಿಕ್ಷೆ ಆಗೋಯ್ತದ. ಈಗ ಒಂದು ಕೆಲಸ ಮಾಡ್ತೀನಿ ನೋಡಿ, ಹಾಡಿಯೋ ಅಂತ ಯೂಟ್ಯೂಬ್ ಚಾನಲ್ ನಲ್ಲಿ ಈಗ ತಾನೇ ಹೊಸ ಹಾಡು ಬಿಡುಗಡೆ ಆಗಿದೆ, ದಯವಿಟ್ಟು ನೋಡಿ. ಅದರಲ್ಲೇ ಇದೆ, ನೀವು ಯಾವ್ದು ಕೇಳ್ತಿದ್ರೆ ಹಾಡು ಹೇಳಿ ಅಂತ. ನಾನು ಹಾಡಿಲ್ಲ, ನನಗೆ ಚೆನ್ನಾಗಿ ಹಾಡಿರೋರು ಹಾಡಿದೆ ನೋಡಿ. ಇವ್ ನೋಡಿ, ಹೆಜ್ಜಾರು ಪ್ರಮೋಷನ್ ಬಂದ್ಬಿಟ್ಟು ಅವ್ರದ್ದೇನೋ ಸ್ವಂತ ಬೇರೆ ಪ್ರಮೋಷನ್ ಮಾಡ್ಕೋತಾ ಇದ್ದಾರೆ. ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ ಎಲ್ಲ ಒಂದೇ. ಕರೆಕ್ಟ್ ಸರ್. ಕನ್ನಡ ಇಂಡಸ್ಟ್ರಿ ಬೆಳೆದ್ರೆ ಆಯ್ತು ಸರ್, ಎಲ್ಲ ಬೆಳೆಯುತ್ತೆ. ಒಳ್ಳೇದಾಗಲಿ ಸರ್. ನಿಮ್ಮ ಆಡಿಯೋ ಕಂಪನಿಯ ಹಾಡಿಗೆ ಈಗ ನಮ್ಮ ಹೆಜ್ಜಾರು ಬಗ್ಗೆ ಮಾತಾಡಿ ಸರ್. ಸರ್, HR ಫಸ್ಟ್ ನೀವು ಟೈಟಲ್ ರಿಲೀಸ್ ಮಾಡಿದಾಗ ಇದು ಪೋಸ್ಟರ್ ಫಸ್ಟ್ ಬಂದಿದ್ದು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್, ಏನದು ಅಂತ? ಹಾಂ, ಪೋಸ್ಟರ್ ಫಸ್ಟ್ ಇನ್ವಿಟೇಷನ್ ಯಾವಾಗಲೂ ಏನೋ ಒಂದು ಕುತೂಹಲ ಹುಟ್ಟಿಸ್ಬೇಕು ಅನ್ನೋದು, ಮತ್ತು ಇಡೀ ಸಿನಿಮಾದ ಕಥೆಯನ್ನು ಸಮ್ಮರೈಸ್ ಮಾಡೋಕ್ಕೆ ಟ್ರೈ ಮಾಡೋದು. ಪ್ರಯತ್ನ ಮಾಡ್ತೀವಿ ಅಷ್ಟೇ. ಸಮ್ಮರೈಸ್ ಆಗುತ್ತಾ ಇಲ್ವಾ, ಅದು ಯಾರಿಗೆ ಎಷ್ಟು ಅರ್ಥ ಆಗುತ್ತೆ, ನಾವು ಇದು ಓಕೆನಾ? ಸಾರಿ. ಅದು ತುಂಬಾ ಹೊಡೆಯುತ್ತೆ, ಅದಕ್ಕೆ ಇರಿಟೇಟ್ ಆಗ್ಬಿಡುತ್ತೆ ನೋಡೋರಿಗೆ. ರೋಲಿಂಗ್ ಇದೆಯಾ? ಓಕೆ, ಆಯ್ತು. ನಮಸ್ಕಾರ, ನಾನು ನವೀನ್, ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಸೊ ಇವತ್ತು ನಮ್ಮ ಜೊತೆ HR ಟೀಮ್ ಇದೆ, ಮಾತಾಡ್ಸೋಣ. ಪೂರ್ಣ ಸರ್ ನಮಸ್ಕಾರ. ನಮಸ್ಕಾರ, ನಾನು ನವೀನ್ ಅಲ್ಲ, ನೀವು ನವೀನ. ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿದೆ. ನಮಸ್ತೆ. ಅಶ್ರಫ್ ಅಯ್ಯ ಸರ್, ಹೇಗಿದ್ದೀರಾ ಸರ್? ನಮಸ್ಕಾರ. ಸೂಪರಾಗಿದ್ದೀವಿ. ಒಂಚೂರು ಓವನ್ ಮೇಲೆ ಕೂತಂಗಿದೆ, ಬೆಂಕಿ ಮೇಲೆ. ಯಾರು ಕೇಳಿದ್ರು ಅದನ್ನೇ ಹೇಳೋದೀಗ. ಯಾಕೆ ಅಂದರೆ ಇಂಟರ್ವ್ಯೂ ಅಂತಾನ ಅಥವಾ ಸಿನಿಮಾ ರಿಲೀಸ್ ಅಂತಾನ? ಸಿನಿಮಾ ರಿಲೀಸ್. ಇಂಟರ್ವ್ಯೂ ಅಂತಂದರೆ ಅದು ಅಫ್ಕೋರ್ಸ್ ಎಲ್ಲರೂ ಮಾಡಲೇಬೇಕಾದ್ದು. ಆ್ಯಂಡ್ ಎಲ್ಲ ಸ್ವೀಟ್ ಪರ್ಸನ್ಗಳೇ ಮಾತಾಡ್ತಿರೋದು ನಮ್ಮನ್ನು. ಹಂಗಾಗಿ ನೀವು ನಮಗೆ ಸಪೋರ್ಟ್ ಮಾಡೋಕ್ಕೆ ಬಂದಿರೋದು. ಹಾಗಾಗಿ ಅದ್ರದ್ದೆಲ್ಲ ರಿಲೀಸ್ ಟೆನ್ಷನ್ಗಳು ಅವೆಲ್ಲ ಒಂದಷ್ಟಿದೆ. ನಾನು ನೋಡಿ ಟೆನ್ಷನ್ ಆಗಿ ಬೆವರೆಲ್ಲ ಬರ್ತಾ ಇದೆ ಫುಲ್. ನವೀನ್ ಅಂದರೆ ಭಯ ಅವನಿಗೆ. ತುಂಬ ಕೂಲಾಗಿ ಕ್ವಶನ್ ಕೇಳ್ತೀರಾ ಅಂತ. ಎಸ್ ಸರ್. ಸರ್, ನಾನು ಒಂದು ವಿಡಿಯೋ ನೋಡಿದೆ, ಏನೋ ನೀವು ಪ್ರೆಸ್ ಮೀಟ್ ಹೋದಾಗ. ಸಾರಿ ಬ್ರದರ್, ನಿಮ್ಮದು. ಯಾಕಂದ್ರೆ ತುಂಬ ವಿಘ್ನ ಬರ್ತಾ ಇದೆ ಸರ್. ಹಾಂ, ಸೈಲೆಂಟ್ ಮಾಡ್ಬಿಟ್ಟ. ಸರ್, ನಾನು ಒಂದು ವಿಡಿಯೋ ನೋಡಿದೆ, ಪ್ರಮೋಷನ್ ವಿಡಿಯೋ. ಪ್ರೆಸ್ ಮೀಟ್ಗೆ ಅಂತೇಳಿ ಒಂದು ರಿಹರ್ಸಲ್ ಮಾಡ್ತಾರೆ. ಇಂಟರ್ವ್ಯೂ ಅಂತ ರಿಹರ್ಸಲ್ ಮಾಡ್ಕೊಂಡಿದ್ದೀರಾ? ಇಂಟರ್ವ್ಯೂಗ ಇಲ್ಲ, ಅದು ನಮ್ಮನ್ನು ನಾವು ಜನಕ್ಕೆ ಯಾರು ಅಂತ ತೋರಿಸ್ಕೊಳ್ಳೋಣ ಅಂತ ಹೊರಟಾಗ ಅದೊಂದು ಇರುತ್ತಲ್ವ, ಏನಾದ್ರು ಡಿಫ್ರೆಂಟಾಗಿ ಮಾಡಬೇಕು ಅಂತ. ಅದು ಅಲ್ಲದೆ ಪ್ರೆಸ್ ಮೀಟ್ಗಳೆಲ್ಲ ಆಬ್ವಿಯಸ್ಸಾಗಿ ತುಂಬ ನಾವು ನೋಡಿದ್ದೀವಿ. ಎಲ್ಲದರಲ್ಲೂ ಅದೇ ಒಂದು ವಿಷಯ ಇರುತ್ತೆ, ಫ್ಯಾಮಿಲಿ ಥರ ಇತ್ತು ಅಂತ ಹೇಳೋದಾಗಲಿ, ನಮ್ಮನ್ನು ನಾವು ಹೊಗಳ್ಕೊಳ್ಳೋದು. ಇದನ್ನು ದಾಟಿ ಇನ್ನೇನಾದರೂ ಹೇಳಬೇಕು ಪ್ರೆಸ್ ಮೀಟ್ಗಳಲ್ಲಿ ಅಂತ ಮನಸ್ಸಲ್ಲಿ ಅನಿಸಿತ್ತು. ಅದನ್ನು ನಿಜವಾಗ್ಲೂ ಇರೋ ಪ್ರೆಸ್ ಮೀಟಲ್ಲಿ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು, ಇನ್ನೂ ನಾವು ಮಾಡಿರೋ ಕೆಲಸನ ಹೇಳ್ಕೊಳ್ಳೇಬೇಕು. ಅಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದು ಮಾಡೋಕ್ಕಾಗ್ದಿರೋದನ್ನು ಆ ವಿಡಿಯೋದಲ್ಲಿ ಮಾಡಿದ್ವಿ ಅಷ್ಟೇ. ಹೆಜ್ಜಾರು ಎಕ್ಸ್ಪೀರಿಯನ್ಸ್ ಹೆಂಗೆ ಒಂದು ವರ್ಡಲ್ಲಿ ಹೆಂಗೆ ಹೇಳೋದು? ನಾವೆಷ್ಟು ಒಂದು 6 ತಿಂಗಳು, ಒಂದು ವರ್ಷನೇ ಆಯಿತಾ ಕೆಲಸ ಮಾಡಿ. ಸೊ ಸುಮಾರು ಫಿಲಮ್ಗಳು ಮಾಡ್ತಾ ಇರ್ತೀವಿ, ಯೂಶ್ವಲಿ ನಡೀತಾ ಇರುತ್ತೆ. ಬಟ್ ಕೆಲವು ಫಿಲಮ್ಗಳಲ್ಲಿ ಮಾತ್ರ ತುಂಬ ಪರ್ಸ್ನಲ್ ಆಗಿ ನಾವು ಇನ್ವಾಲ್ವ್ ಆಗಿ ಮಾಡಬೇಕು ಅಂತ ಅನಿಸುತ್ತೆ. ಆ ಥರದ್ರಲ್ಲಿ ತುಂಬ ಇನ್ವಾಲ್ವ್ ಆಗಿ ತುಂಬ ಡಿಸ್ಕಷನ್ ಮಾಡಿಕೊಂಡು ಡೈರೆಕ್ಟ್ರ್ ಜೊತೆ ಸ್ವಲ್ಪ ಎಲ್ಲ ಒಂದಷ್ಟೆಲ್ಲ ಜಗಳ ಎಲ್ಲ ಆಡಿ ಹಿಂಗೆ ಮಾಡೋಣ ಸರ್, ಹಂಗೆ ಮಾಡೋಣ ಅಂತೆಲ್ಲ ಮಾಡಿದ್ದು. ಅವರು ನಮಗೆ ಸಖತ್ತಾಗಿ ರಿಮೆಂಡ್ ತಗೊಂಡಿದ್ದಾರೆ. ನಾವು ಅವ್ರಿಗೆ ತಗೊಂಡು ಎಲ್ಲ ಮಾಡಿದ ಫಿಲಮು ಸಖತ್ ನೆನಪಲ್ಲಿ ಉಳಿಯೋವಂಥ ಒಂದು ಎಕ್ಸ್ಪೀರಿಯನ್ಸು. ಮತ್ತು ಈ ಫಿಲಮ್ ಡೈರೆಕ್ಟ್ರ್ ಜೊತೆ ಇರ್ಬೋದು ಅಥವಾ ಪ್ರೊಡಕ್ಷನ್ ಜೊತೆ ಇರ್ಬೋದು, ತುಂಬ ಅಂದರೆ ನಮ್ಗೊಂದು ಒಳ್ಳೆ ಫಿಲಮ್ ಮಾಡಿದೋ ಅನ್ನೋ ಒಂದು ತೃಪ್ತಿ ಸಿಕ್ತು ಈ ಫಿಲಮ್. ನಿಮಗೆ ಇವತ್ತಿಗೂ ಲೂಸಿ ಅನ್ನೋ ಫಿಲ್ಮ್ ಹೆಸರನ್ನು ತಂದು ಕೊಡ್ತಾ ಇದೆ, ಅವಕಾಶಗಳನ್ನು ತಂದು ಕೊಡ್ತಾ ಇದೆ. ಈ ಅವಕಾಶನ ಹಂಗೆ ಬಂತ? ಖಂಡಿತ. ಏನಾಗುತ್ತೆ, ಫಸ್ಟ್ ಫಿಲಮ್ ಅನ್ನೋದೇನೋ ಇವತ್ತಿನ ದಿನ ಈಗ ರವಿಚಂದ್ರನ್ ಸರ್ ಎಷ್ಟು ಫಿಲಮ್ ಮಾಡಿದ್ದಾರೆ, ಎಷ್ಟೊಂದು ಹಿಟ್ಗಳು ಕೊಟ್ಟಿದ್ದಾರೆ. ಬಟ್ ಈಗಲೂ ಏನಂದರೆ ಪ್ರೇಮಲೋಕ ಅಂತಾರೆ. ಆ ಫಸ್ಟ್ ಫಿಲಮ್ಗಳ ಇಂಪ್ಯಾಕ್ಟ್ ಇರುತ್ತಲ್ಲ, ಅದ್ರ ಇಂಪ್ಯಾಕ್ಟೇ ಬೇರೆ. ಈಗ ಏನಾಗಿದೆ ಅಂತಂದರೆ, ಅವತ್ತಿನ ದಿನ ಲೂಸಿಯಾ ನೋಡಿ ಬರೀ ಮ್ಯೂಸಿಕ್ಗೆ ಫ್ಯಾನ್ ಆದವರಲ್ಲ, ಡೈರೆಕ್ಟ್ರಿಗೆ ಫ್ಯಾನ್ ಆಗಿ ಅವ್ರನ್ನ ಫಾಲೋ ಮಾಡೋವಂಥ ದೊಡ್ಡ ಒಂದು
ಆ ಒಂದು ಡೈರೆಕ್ಟರ್ ಜನ್ರೇಷನ್ನೇ ಬಂದ್ಬಿಡ್ತು. ಅವಾಗ ಉಪೇಂದ್ರ ಫಿಲಮ್ ಬಂದಾಗ ಉಪೇಂದ್ರನ ಫಾಲೋ ಮಾಡೋಕೆ ಒಂದಷ್ಟು ಜನ ಡೈರೆಕ್ಟ್ರು ಬಂದ್ರಲ್ಲ, ಆ ಥರ ಪವನ್ ಅವ್ರನ್ನ ಫಾಲೋ ಮಾಡೋಕೆ ಒಂದಷ್ಟು ಜನ ಡೈರೆಕ್ಟ್ರುಗಳು ಬಂದ್ಬಿಟ್ರು. ಅಂಥವ್ರದ್ದು ನೂರಾರು ಕಥೆಗಳು ಕೇಳಿದ್ದೀನಿ ನಾನು. ಅವರೆಲ್ಲ ಈಗಲೂ ಅವತ್ತೇನೋ ಅಂದ್ಕೊಂಡಿರ್ತಾರೆ ಫಿಲಮ್ ಮಾಡಬೇಕು ಅಂತ, ಈಗಲೂ ಈಗ ಅದು ಇದಾಗಿರುತ್ತೆ. 10 ವರ್ಷ ನಾನು ಆ್ಯಕ್ಚುಲಿ ಆ ಫಿಲಮ್ ಇದರಿಂದನೇ ಕ್ಯಾರಿ ಮಾಡಿಕೊಂಡು ಈಗ ಥ್ರಿಲ್ಲರ್ ಆ ಥರದ್ದು ಒಂದು ಈ ಫಿಲಮ್ ಹೆಜ್ಜಾರನ್ನೇ ತೊಗೊಂಡ್ರೆ ಪ್ಯಾರಲಲ್ ಲೈಫ್ ಸ್ಟೋರಿ ಮತ್ತು ಈ ಥರದ್ದೊಂದು ಥ್ರಿಲ್ಲರು, ಅದ್ರ ಜೊತೆಗೆ ಒಂದು ನೇಟಿವ್ ಟಚ್ ಇರೋವಂಥ ಕತೆ, ಈ ಥರ ಅಂದಾಗ ಆಬ್ವಿಯಸ್ಲಿ ಫಸ್ಟ್ ಥಾಟ್ ಬಂದ್ಬಿಡುತ್ತೆ ಇವ್ರ ಜೊತೆ ಮಾಡಬೇಕು ಅಂತ. ಹಾಗಾಗಿ ಮೋರ್ ಆರ್ ಲೆಸ್ ಈ ಫಿಲಮ್ಮು ಕೂಡ ಅದರದ್ದೇ ಎಫೆಕ್ಟ್ ಅಂತ ಹೇಳ್ಬೋದು. ಪೋಸ್ಟರ್ ಬಿಟ್ರಿ ಅದೇ ತುಂಬಾ ಯುನಿಕ್ ಆಗಿದೆ ಅಂತ ಅನಿಸ್ತು. ಏನು ಸರ್ ಅದು ಸ್ವಲ್ಪ ನೀವೇ ಎಕ್ಸ್ಪ್ಲೇನ್ ಮಾಡಬೇಕು ಏನಂತ? ಪೋಸ್ಟರ್ ಇನ್ವಿಟೇಷನ್ ಅದನ್ನೇ ನಮ್ಮ ಇಡೀ ಸಿನಿಮಾನ ಸಮ್ಮರೈಸ್ ಮಾಡಿ ಹೇಳೋಕ್ಕಾಗೋಂಥದ್ದು, ಹೇಳೋಕ್ಕೆ ಟ್ರೈ ಮಾಡ್ತೀವಿ. ಮತ್ತು ಕೆಲವು ಸಲ ನಮಗೆ ಹೊಳಿದೇ ಇರೋವಂಥದ್ದು ಪೋಸ್ಟರ್ನ ಮಾಡಿದ್ಮೇಲೆ ನೋಡೋರಿಗೆ ಬೇರೆ ಒಂದು ಆಯಾಮ ಅದು ಕೊಡುತ್ತೆ. ಆ ಥರ 10 ಆಯಾಮಗಳಿಗೆ ಅದು ತಿರುಗ್ಕೊಳ್ಬೇಕು, ಬೇರೆ ಬೇರೆ ಥರ ಮೈಂಡಲ್ಲಿ ಕ್ವಶನ್ಗಳನ್ನ ಕ್ರಿಯೇಟ್ ಮಾಡಬೇಕು. ಆ ಥರದ್ದೊಂದು ಇನ್ವಿಟೇಷನ್ ಮಾಡೋಣ ಅಂತ ಅಂದ್ಕೊಂಡು, ಯಾಕಂದರೆ ನಾವು ಯಾರಂತ ಯಾರಿಗೂ ಗೊತ್ತಿಲ್ಲ. ಸಿನಿಮಾ ನಾವಿನ್ನೂ ನ್ಯೂ ಕಮರ್ಸ್ ಒಳಗಡೆ ಬರ್ತಿರೋದು. ಹಾಗಾಗಿ ನಮ್ಮ ಪ್ರಾಡಕ್ಟು ವಿಭಿನ್ನವಾಗಿದೆ ಅನ್ನೋದು ಎಲ್ಲರೂ ಹೇಳೋ ಥರದ್ದು ಮಾತಾಗುತ್ತೆ. ವಿಭಿನ್ನವಾಗಿದೆ ಅನ್ನೋದನ್ನು ತೋರಿಸ್ಕೊಳ್ಳೋಕೆ ಸಾಧ್ಯ ಆಗೋವಂಥದ್ದು ನಮ್ಮ ಕೆಲಸದಿಂದ. ಆ ಥರ ಕೆಲಸ ತೋರೋದಕ್ಕೆ ಒಂದು ಅವಕಾಶ ಇತ್ತು ನಮಗೆ ಪೋಸ್ಟರಲ್ಲಿ ಬಿಡೋದಕ್ಕೆ. ಸೊ ಹಾಗಾಗಿ ಅದನ್ನು ಡಿಫ್ರೆಂಟ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ. 2 ಕಾಲಘಟ್ಟಗಳಿದೆ. 1965ರಲ್ಲಿ ಒಂದು ಕತೆ ನಡೆಯುತ್ತೆ, 1995ರಲ್ಲಿ ಒಂದು ಕತೆ ನಡೆಯುತ್ತೆ. ಎರಡೂ ಕತೆಗಳ ಮಧ್ಯೆ ಒಂದು ಪಾತ್ರ, ಈ ಕತೆ ಮತ್ತು ಆ ಕತೆ ಕಾಲಘಟ್ಟದ ಮಧ್ಯದಲ್ಲಿ ಒಂದು ಪಾತ್ರ ಸಿಕ್ಕಾಕೊಳ್ಳುತ್ತೆ. ಒಂದು ಪಾತ್ರ ಅಂದರೆ ಒಂದೇ ವ್ಯಕ್ತಿ ಅಲ್ಲ, ಆ ಪಾತ್ರದ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಅದು ಎರಡರ ಮಧ್ಯೆನೂ ಎರಡೂ ಕಾಲಘಟ್ಟ ಪಾತ್ರ ದಾರಿ ಬೇರೆ ಇರ್ಬೋದು, ಆದರೆ ಪಾತ್ರ ಎರಡೂ ಒಂದೇ ಆಗಿರುತ್ತೆ. ಸೊ ಅದೆಲ್ಲದನ್ನು ಸಮ್ಮರೈಸ್ ಮಾಡಿ ಆ ಪಾತ್ರಕ್ಕೆ ಮೇಲಿರೋಕ್ಕೂ ಆಗ್ತಿಲ್ಲ, ಈ ಕೆಳಗಡೆ ಹೋಗೋಕ್ಕೂ ಆಗ್ತಿಲ್ಲ, ಎರಡರ ಮಧ್ಯೆ ಅದು ಜೂಜ್ತಾ ಇದೆ. ಒಂದು ವಿಧಿ ಅದನ್ನು ಆಡಿಸ್ತಾ ಇದೆ, ಯಾವುದೋ 2 ಕಣ್ಣುಗಳನ್ನು ದೂರದಿಂದ ನಿಂತು ಗಮನಿಸ್ತಾ ಇದೆ. ಈ ಥರದಷ್ಟು ಎಲಿಮೆಂಟ್ಗಳನ್ನ ಗಿರೀಶ್ ಅಂತ ನಮ್ಮ ಆರ್ಟ್ ಡೈರೆಕ್ಟರ್ ಗಿರೀಶ್ ಕನಕಪುರ ಅಂತ ಅವರು ಕೈಯಲ್ಲಿ ಬರೆದಂಥ ಚಿತ್ರ ಇದು. ಆಬ್ವಿಯಸ್ಲಿ ತುಂಬ ಜನಕ್ಕೆ ಅದು ಇಷ್ಟ ಆಯಿತು, ನಿಮಗೂ ಇಷ್ಟ ಆಗಿದೆ ಅನ್ನೋದು ಖುಷಿ ಕೊಡ್ತು. ಸಾಂಗ್ಸ್ 4 ಸಾಂಗ್ ಇದೆಯಾ? 4 ಸಾಂಗ್ ಇದೆ. ಪಿ ಸರ್ ಆಡಿದ್ದಾರೆ, ಶರಣ್ ಸರ್ ಆಡಿದ್ದಾರೆ. ಶರಣ್ ಸರ್ ಆಡಿದ್ದಾರೆ. ಒಂದು ವಿಶೇಷವಾಗಿ ಶರಣ್ ಸರ್ ಬಂದು ಅವರು ಏನಾಗುತ್ತೆ, ರೆಗ್ಯುಲರ್ ಸಿಂಗರ್ಗಳು ಹಾಡೋದು ಒಂದು, ಆ್ಯಕ್ಟ್ರುಗಳು ಹಾಡೋದ್ರಿಂದ ಈ ಕೆಲವು ಟೈಮ್ ಅನ್ಕೋತಾರೆ ಈಗ ಪಬ್ಲಿಸಿಟಿ ಗಿಮಿಕ್ಗೋಸ್ಕರ ಸ್ಟಾರ್ಗಳನ್ನ ಆ್ಯಕ್ಟ್ರುಗಳನ್ನೆಲ್ಲ ಕರ್ಕೊಂಬಂದು ಹಾಡಿಸಿದ್ರು ಅಂತ. ಬಟ್ ಯಾರು ಹಾಡಿದ್ರು ಸುಲಭವಾಗಿ ಹಿಟ್ ಆಗ್ಬಿಡಲ್ಲ ಸಾಂಗ್. ಯಾರೇ ಹಾಡಿದ್ರು ಕೇಳಂಗಿರ್ಬೇಕಲ್ವಾ, ಕೇಳೋದ್ರಲ್ಲಿ ಏನೋ ಒಂದು ಎಲಿಮೆಂಟ್ ಇರಬೇಕು. ಅದು ಮುಖ್ಯವಾಗಿ ನಟನಲ್ಲಿ ಏನಿರುತ್ತೆ ಅಂದರೆ ಎಕ್ಸ್ಪ್ರೆಷನ್ ಸಖತ್ತು. ಒಂದು ಸಿಂಗರ್ಗಿನ ಒಂದು ಲೆವೆಲ್ ಜಾಸ್ತಿ ಇರುತ್ತೆ, ಡಬಲ್ ಎಕ್ಸ್ಪ್ರೆಷನ್ ಇರುತ್ತೆ ಅವ್ರಿಗೆ. ಯೂಶಲಿ ಸಿಂಗರ್ಗಳಿಗೂ ನಾವೇನು ಮಾಡ್ತಿರ್ತೀವಿ, ಹಾಡುವಾಗ ಹೊಸ ಸಿಂಗರ್ಗಳಿಗೆ ಎಕ್ಸ್ಪ್ರೆಷನ್, ನೀವು ಆ್ಯಕ್ಟ್ ಮಾಡಬೇಕು, ನೀವು ಡ್ರಾಮಾ ಮಾಡಬೇಕು ಅಂತ ನಾವು ಹೇಳ್ತಿರ್ತೀವಿ. ಬಟ್ ಆ್ಯಕ್ಟ್ರುಗಳು ಹಾಡಿದಾಗ ಏನಾಗುತ್ತೆ, ಡಿಫಾಲ್ಟಾಗಿ ಅವ್ರ ಹತ್ರ ಆ ಎಕ್ಸ್ಪ್ರೆಷನ್ ಇರುತ್ತೆ. ಹಾಗಾಗಿ ಅದು ಈಗ ರಾಜ್ಕುಮಾರ್ ಅವರು ಹಾಡಿರೋದು ನಮ್ಗೆ ಏನಕ್ಕೆ ಇಷ್ಟ ಅಂತಂದರೆ ಎಕ್ಸ್ಪ್ರೆಷನ್ನು, ಭಾವ. ಹಾಗಾಗಿ ನೀವು ಯಾವುದೇ ಸಿಂಗರ್ಗಳು ತೊಗೊಳ್ಳಿ, ಉಪೇಂದ್ರ ಸರ್ ಹಾಡಿರೋದಿರ್ಬೋದು, ಅಪರೂಪಕ್ಕೆ ಯಶ್ ಹಾಡಿದ್ರು, ಅವ್ರದ್ದು ಹಿಟ್ಟು. ಏನಕ್ಕೆ ಅಂತಂದ್ರೆ ನಟರಲ್ಲಿ ಸರ್ ಹಾಡೋದು, ಸುದೀಪ್ ಸರ್ ಕೆಲವು ಹಾಡಿದ್ದಾರೆ. ಕರೆಕ್ಟ್, ಹೌದು. ಅದು ಸಾಂಗ್ಗಳು ಹಿಟ್ ಆಗಕ್ಕೆ ಕಾರಣ ಅದು ಅವ್ರಿಗೆ ಡಿಫಾಲ್ಟ್ ಆಗಿ ಆ ಕ್ವಾಲಿಟಿ ಇರುತ್ತೆ. ಅಂದ್ರೆ ಎಕ್ಸ್ಪ್ರೆಷನ್ ಅಂತಂದ್ರೆ ಆಡಿಯನ್ಸ್ಗೆ ಮುಟ್ಸೋ ಗುಣ ಈಸಿ ಆಗಿರುತ್ತೆ. ಅದು ಶರಣ್ ಸರ್ ಹಾಡ್ದಾಗಂತೂ ಸಖತ್ತಾಗಿ ನಾವು ಸಾಂಗ್ ಅದನ್ನ ನಾವು ಏನೋ ಒಂದು ನಾವು ಆ್ಯಕ್ಚುಲಿ ಫಸ್ಟು ಶರಣ್ ಸರ್ ಹತ್ರ ಆಡಿಸ್ಬೇಕು ಅಂತಿರ್ಲಿಲ್ಲ. ಒಂದು ಸಾಂಗ್, ಒಂದು ಕಮರ್ಷಿಯಲ್ ಸಾಂಗ್ ಅಂತ ಮಾಡ್ದೋ. ಆಮೇಲೆ ಏನೋ ಐಡಿಯಾ ಬಂತು ನಮ್ಮ ಡೈರೆಕ್ಟರ್, ಆಡಿದ್ರೆ ಚೆನ್ನಾಗಿರುತ್ತೆ ಅಂತ. ಯಾಕೆಂದರೆ ಒಂದು ವ್ಯಾಲ್ಯೂ ಅಡಿಷನ್, ಒಂದು ಹೊಸಬ್ರು ಸಿನಿಮಾಗೆ ಆ ಥರದವ್ರು ಒಬ್ರು ಜೊತೆಗೆ ನಿಂತ್ಕೊಂಡ್ರೆ ಅದು ದೊಡ್ಡದಾಗಿ ಸೌಂಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹಿಂಜರಿಕೆ ಇತ್ತು ನಮಗೆ ಅವ್ರನ್ನ ಹೆಂಗೆ ಅಪ್ರೋಚ್ ಮಾಡೋದು ಅಂತ. ಯಾಕೆಂದರೆ ನಮ್ಗೆ ಯಾರಿಗೂ ಪರಿಚಯದವರಲ್ಲ. ಯೂಶ್ವಲಾಗಿ ಏನೋ ಒಂದು ಕನೆಕ್ಷನ್ ಇದ್ದರೆ ನಮಗೋಸ್ಕರ ಏನೋ ಮಾಡ್ತಾರೆ ಅಂತ ಅನ್ಬೋದು. ಆ ಒಂದು ಗ್ಯಾಪ್ ಇದ್ರೂ ನಾವು ರಿಕ್ವೆಸ್ಟ್ ಮಾಡಿದಾಗ ಅದಾದಮೇಲೆ ಪೂರ್ಣ ಅವ್ರು ಮಾಡಿರೋದ ಮ್ಯೂಸಿಕ್ ಅಂತ ಅವ್ರಿಗೊಂದು ಎಕ್ಸೈಟ್ಮೆಂಟ್ ಬಂದಿದ್ದು, ರಾಮ್ಜಿ ಅವ್ರ ಪ್ರೊಡಕ್ಷನ್ನ ಅಂದಮೇಲೆ ಒಂದು ಎಕ್ಸೈಟ್ಮೆಂಟ್ ಬಂದಿದ್ದು. ಇದೆಲ್ಲ ದಾಟಿ
ಏನು ನಮ್ಮ ಶೋರೀಲು ನಮ್ಮ ಕಂಟೆಂಟ್ ಎಲ್ಲ ಕೇಳಿದ್ಮೇಲೆ ಹೊಸಬ್ರು ಚೆನ್ನಾಗಿ ಮಾಡೋಣ ಮಾಡ್ತೀನಿ ಅಂತೇಳಿ ಬಂದು ಸಖತ್ತಾಗಿ ಅವರ ಎಷ್ಟು ಎಂಜಾಯ್ ಮಾಡ್ಕೊಂಡು ಹಾಡಿದ್ರು ಅಂದರೆ ಸಖತ್ ಎಂಜಾಯ್ ಮಾಡ್ಕೊಂಡು ಹಾಡಿದ್ರು. ಒಂದು ಅರ್ಧ ಗಂಟೆ ಮಾತಾಡಿದ್ರು ಸಿನಿಮಾ ಬಗ್ಗೆ. ಇದು ಈ ಥರ ಹೇಳ್ತೀನಿ ಬನ್ನಿ, ಆ ಥರ ಹೇಳ್ತೀನಿ ಬನ್ನಿ ಅಂತ ಬೈಟ್ಸ್ ಎಲ್ಲ ಕೊಟ್ಟರು. ಶೂಟ್ ಮಾಡೋಕ್ಕೆಲ್ಲ ಅಲೋ ಮಾಡಿದ್ರು. ಮತ್ತು ಇನ್ನೊಂದ್ಸಲ ಆ್ಯಕ್ಟ್ ಮಾಡಿಕೊಟ್ರು. ಮೊನ್ನೆ ಸಿಕ್ತಾಗ್ಲೂ ಕೇಳ್ತಿದ್ರು ಹೆಂಗೆ ಬಂದಿದೆ ಸಾಂಗ್ ಎಲ್ಲ ಚೆನ್ನಾಗಿದೆ ಇದು ಕಳಿಸಿ ಅಂತ. ನಾನು ಕಳ್ಸಕ್ಕೆ ಹೋಗಿಲ್ಲ. ಹಾಗಾಗಿ ಸಖತ್ತಾಗಿ ವರ್ಕ್ ಆಗಿದೆ ಅವರು ಹಾಡಿರೋದು. ಅದೊಂದು ನಮಗೆ ಅಡ್ವಾಂಟೇಜು. ಮತ್ತು ವಿಜಯ್ ಪ್ರಕಾಶ್ ಸರ್ ಹಾಡಿರೋ ಸಾಂಗ್ ಅಂತೂ ಅವರು ಹೇಳಲೇಬೇಕಾಗಿಲ್ಲ. ಅವರು ಹಾಡೋದೆಲ್ಲ ಅದೊಂದು ಅದ್ಭುತವಾದ ರೆಂಡಿಷನ್ಗಳಿರುತ್ತೆ. ಮತ್ತು ಅದು ಬಿಟ್ಟ ಹಾಗೆ ಈಗ ಮೊನ್ನೆ ಒಂದು ರೊಮ್ಯಾಂಟಿಕ್ ಸಾಂಗ್ ರಿಲೀಸ್ ಆಯಿತು. ಅದು ಬಂದು ಶ್ವೇತಾ ಪ್ರಭು ಅಂತ. ಅವರು ಹೊಸ ಸಿಂಗರೇ, ಬಟ್ ಸುಮಾರು ಹಾಡಿದ್ದಾರೆ. ಒಂದು 4-5 ಫಿಲಮ್ ಸಾಂಗ್ಗಳೆಲ್ಲ ಹಾಡಿದ್ದಾರೆ. ನಮ್ದಕ್ಕೂ ಅವರು ಹಾಡಿದ್ದಾರೆ. ಅದು ತುಂಬ ಚೆನ್ನಾಗಿ ಹಾಡ್ಕೊಟ್ಟಿದ್ದಾರೆ. ಆ ಹಾಡು ಬಗ್ಗೆ ಹೇಳೋದಾದರೆ ಇವರು ಫಸ್ಟ್ ಹಾಡಿಸಿದ್ರು ಅದನ್ನು. ಆ ಸಿಂಗರ್ ಯಾರಂತ ನನಗೆ ಹಾನೆಸ್ಟ್ಲಿ ನಂಗೆ ಗೊತ್ತಿರಲಿಲ್ಲ ಅವ್ರು ಯಾರಂತ. ಯಾರೋ ದೊಡ್ಡ ಸಿಂಗರು ಇದ್ದರೆ ವಾಯ್ಸ್ ಚೆನ್ನಾಗಿರುತ್ತೆ ಅಂತ. ಇದು ಪರ್ಸೆಪ್ಷನ್ ಬಂದು ಕಮರ್ಷಿಯಲ್ ಆಗು ಅಷ್ಟೇ. ಯಾರಿಗಾದರೂ ಹೇಳಿದಾಗ ಯಾರು ಹಾಡಿದ್ದಾರೆ ಅಂತಲೇ ಫಸ್ಟ್ ಕೇಳೋದು. ಆ ಥರದ್ದೊಂದು ಮೈಂಡ್ ಸೆಟ್ಟಲ್ಲೇ ಕೇಳೋದು ಎಲ್ಲರೂ. ಹಾಗೆ ಅದೇ ಪ್ರಶ್ನೆ ನಾನು ಇವ್ರನ್ನ ಕೇಳಿದ್ದೆ. ನೀವು ಹಾಡು ಕೇಳಿ ಆಮೇಲೆ ಡಿಸೈಡ್ ಮಾಡೋಣ ಅಂತ ಹೇಳಿ ಹಾಡು ಕೇಳಿಸಿದ್ದು. ಆಮೇಲೆ ರೆಫರೆನ್ಸ್ ಇದು ಅಂತಲೂ ಒಂದು ಹೇಳಿದ್ರು. ಆಮೇಲೆ ಟ್ರಾವೆಲ್ ಮಾಡ್ತಾ ಕೇಳ್ತಾ ನಮ್ಗೆ ಇನ್ನೇನು ಆಪ್ಷನ್ ಬೇಕು ಅಂತ ನಮ್ಗೆ ಅನ್ನಿಸ್ಲಿಲ್ಲ. ಆ್ಯಕ್ಚುಲಿ ಅವ್ರ ಪ್ಲ್ಯಾನ್ ಅದೇ ಆಗಿತ್ತು. ಅವ್ರಿಗೆ ಆ ಸಿಂಗರ್ ಇಷ್ಟ ಆಗಿದ್ದರಿಂದ ಕೆಲವು ಜಡ್ಜ್ಮೆಂಟ್ ಅವ್ರಿಗಿರುತ್ತೆ, ನಮಗೆ ಗೊತ್ತಾಗೋದಿಲ್ಲ ಅದು. ಹಾಗಾಗಿ ನಮ್ಮನ್ನು ಕೇಳಿಸಿ ನಮ್ಮನ್ನು ಮೈಂಡ್ ಸೆಟ್ಟಿಗೆ ತಂದರು ಅವರು. ಅದು ಹಾಗೆ ಹೊಸಬ್ರು ಉಟ್ಕೊಳ್ಳೋದು ಆ ಥರದ್ದೊಂದು ಜಡ್ಜ್ಮೆಂಟ್ ಅವ್ರಿಗಿದ್ದರಿಂದ ಇವತ್ತು ಆ ಸಾಂಗ್ ಅವ್ರು ಹಾಡಿ ಚೆನ್ನಾಗಿ ವರ್ಕ್ ಆಗ್ತಿದೆ. ಇಲ್ಲ ಏನಾಗುತ್ತೆ, ಈಗ ದೊಡ್ಡ ಸಿಂಗರ್ಗಳು ಹಾಡಿರೋದ್ರಿಂದ ನಮ್ಮ ಫಿಲಮಲ್ಲಿ ಅದ್ರ ನಡುವೆ ಈ ಥರದ ಹೊಸ ಸಿಂಗರ್ಗಳಿಗೆ ಪ್ಲೇಸ್ ಮಾಡೋದೊಂದು ಅವಕಾಶಗಳು ಇರುತ್ತೆ. ಆ ಥರದ್ದು ಇದ್ದಾಗ ಆಮೇಲೆ ಚೆನ್ನಾಗಿ ಅದ್ರ ತಕ್ಕಾಗಿ ಏನಂದರೆ ಚೆನ್ನಾಗಿ ಹಾಡಿಲ್ಲದೆ ಇದ್ರೆ ಯಾರೂ ಇಟ್ಕೊಳಕ್ಕಾಗಲ್ಲ. ಚೆನ್ನಾಗಿ ಹಾಡಿದಾಗ ಬಟ್ ಏನೇ ಚೆನ್ನಾಗಿ ಹಾಡಿದ್ರು ನಮಗೆ ಫಿಲಮ್ ಇಂಡಸ್ಟ್ರಿನಲ್ಲಿ ಒಂದು ನೋಡ್ತಾ ಇರ್ತೀವಿ, ಕಮರ್ಷಿಯಲ್. ಈಗ ಶ್ರೇಯಾ ಘೋಷಾಲ್ ಹಾಡ್ಬಿಟ್ರೆ ಚೆನ್ನಾಗಾಗುತ್ತೆ ಏನಂತ. ಅಫ್ಕೋರ್ಸ್ ಚೆನ್ನಾಗಾಗುತ್ತೆ. ಆಮೇಲೆ ಯಾರೋ ಸರ್ಚ್ ಮಾಡಬೇಕಾದ್ರೂ ಶ್ರೇಯಾ ಘೋಷಾಲ್ ಸಾಂಗ್ಸ್ ಅಥವಾ ವಿಜಯ್ ಪ್ರಕಾಶ್ ಸಾಂಗ್ಸ್ ಅಂತಲೇ ಸರ್ಚ್ ಮಾಡಿ ಕೇಳೋದು ಸುಮಾರು ಜನ. ಆ ವ್ಯಾಲ್ಯೂ ಯಾವಾಗಲೂ ಹಾಡು ಅದೇ ಆಗುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಅದರ ನಡುವೆ ಯಾವುದೋ ಫ್ರೆಶ್ ವಾಯ್ಸ್ ಅಂತ ಅನಿಸಿದಾಗ ಅದನ್ನು ಒಪ್ಕೊಳ್ಳೋಕ್ಕೆ ನಮ್ಮ ಡೈರೆಕ್ಟ್ರುವೇ ಮನ್ಸು ಮಾಡಿದ್ರು. ಅದು ಅಷ್ಟು ಸುಲಭನೂ ಅಲ್ಲ. ಹೊಸದನ್ನು ಟ್ರೈನ್ ಮಾಡಿ ಅವ್ರ ಹತ್ರ ಹಾಡಿಸೋದು ಅವ್ರಿಗೂ ಕಷ್ಟನೇ. ಶ್ರೇಯಾ ಘೋಷಾಲ್ ಮೇಡಮ್ ಬಂದರು ಅಂತಂದರೆ ಹಿಂಗೆ ಪಟ್ಟಂತ ಆಗೋಗುತ್ತೆ ಕೆಲಸ. ಅದು ಏನು ಬೇಕೋ ಎಲ್ಲ ಭಾವನೂ ಅವ್ರು ಕೊಟ್ಟು ಹೋಗ್ತಾರೆ. ಹೊಸಬ್ರು ಅಂತಂದಾಗ ಅವ್ರಿಗೂ ಪ್ರೆಷರ್. ಅದು ವರ್ಕ್ ಆಗಲೇಬೇಕು, ಚೆನ್ನಾಗಾಗಬೇಕು, ಅದಕ್ಕೆ ಮೋಲ್ಡ್ ಆಗೋಕ್ಕೆ ಅವರು ರೆಡಿ ಇರಬೇಕು ಆರ್ಟಿಸ್ಟ್ ಆಗಿ. ಸೊ ಅವ್ರಿಗೂ ಪ್ರೆಷರೇನೆ ಅದು. ಖಂಡಿತ. ಅದು ನೀವು ಸೀರಿಯಲ್ ಮಾಡ್ತಾ ಇದ್ರಿ, ಸೀರಿಯಲ್ಗೆ ವರ್ಕ್ ಮಾಡ್ತಾ ಇದ್ರಿ, ಟಿವಿ ವರ್ಕ್ ಮಾಡ್ತಾ ಇದ್ರಿ. ಸಿನಿಮಾಗೆ ಬರ್ಬೇಕಂತಾನೆ ನೀವು ಒಳ್ಳೆ ಕೆಲಸನ ಬಿಟ್ರಿ, ಸಿನಿಮಾಗೆ ಬಂದ್ರಿ. ಸೊ ಹೆಂಗಿತ್ತು ಜರ್ನಿ? ಸೀರಿಯಲ್ ಟು ಸಿನಿಮಾನ ಅದು ಮೈಂಡ್ ಸೆಟ್ ಮೊದಲೇ ಫಿಕ್ಸ್ ಆಗಿ ಹೋಗಿತ್ತು ನನಗೆ. ನಾನು ಬಂದಿದ್ದೆ ಬೆಂಗಳೂರಿಗೆ ಬಂದಿದ್ದೆ ಸಿನಿಮಾಗೆ ಬರಬೇಕು ಅಂತ. ನಮ್ಗೆ ಯಾವುದು ಬ್ಯಾಕ್ ಸಪೋರ್ಟು ಅಥವಾ ಪರಿಚಯಗಳು ಇಲ್ಲದೇ ಇದ್ದಿದ್ದರಿಂದ ಎಲ್ಲಿಂದ ನಮಗೆ ಒಂದು ದಾರಿ ಸಿಗುತ್ತೋ ಸಿನಿಮಾಗೆ ಅಂತ ಹುಡುಕೊಂಡು ಹೋಗಿದ್ದು. ಅಲ್ಲಿ ಮೊದಲು ಸಿಕ್ಕಿದ್ದು ಕೆ ಕಲ್ಯಾಣ್ ಸರು. ಅವ್ರ ಜೊತೆಯಲ್ಲಿ ರೈಟ್ರಾಗಿ, ಅವರ ಅಸಿಸ್ಟೆಂಟಾಗಿ 2 ವರ್ಷ ಅವ್ರ ಮನೆಯಲ್ಲೇ ಇದ್ದಿದ್ದು. ಅದು ತುಂಬ ಅದೃಷ್ಟ ಪಟ್ಟಿದ್ದೆ ನಾನು. ಅವ್ರ ಮನೆಯಲ್ಲೇ ಇದ್ದು ನನ್ನನ್ನು ನೋಡಿಕೊಂಡ್ರು ತಮ್ಮನ ಥರ. ಅದಾಗಿ 2 ವರ್ಷ ಹೊರಗೆ ಬಂದಮೇಲೆ ನವೀನ್ ಕೃಷ್ಣ ಸರ್ ಪರಿಚಯ ಆಗ್ತಾರೆ. ಅವ್ರ ಸೀರಿಯಲಲ್ಲಿ ಆ್ಯಕ್ಟ್ರಾಗಿ ಹೋಗಿ ಸೇರ್ಕೊಳ್ತೀನಿ. ಅದೂ ಏನೋ ಹೌದೌದು. ಅವರು ಪುಣ್ಯಕೋಟಿ ಅಂತ ಒಂದು ಸೀರಿಯಲು ಎ ಜಿ ಶೇಷಾದ್ರಿ ಅವರು ಡೈರೆಕ್ಟ್ರು. ಕಲ್ಯಾಣ್ ಸರ್ ಅದಕ್ಕೆ ಟೈಟಲ್ ಟ್ರ್ಯಾಕ್ ಬರೆದಿದ್ರು. ನಮ್ಮ ಹುಡುಗ ಒಬ್ಬ ಇದ್ದಾನೆ, ಚಾನ್ಸ್ ಕೊಡಿ ಅಂತ ಕಲ್ಯಾಣ್ ಸರ್ ಅವ್ರ ಹತ್ರ ಸೇರಿಸಿದ್ದು. ಅಲ್ಲಿಂದ ನವೀನ್ ಸರು. ಅದಾದಮೇಲೆ ಅವರ ದಿಮಾಕು ಸಿನಿಮಾಗೆ ಹಾಡು ಬರೆದೆ ರೈಟ್ರಾಗಿ. ಇಡೀ ಸಿನಿಮಾದ ಫಸ್ಟು ಎಂಡ್ವರೆಗೂ ಆ ಜರ್ನಿ ಇದೆ. ಅಲ್ಲಿ ನನಗೆ ಸಿನಿಮಾನ ಕಲಿಯೋಕ್ಕಾಯಿತು. ಮಗೇಶ್ ಡೈರೆಕ್ಟ್ರು ಅವರು. ಮಗೇಶ್ ಸರ್ ಹೆಂಗೆ ಅಂತಂದರೆ ಯಾವುದು ಬ್ಯಾರಿಯರ್ಸ್ನ ಹಾಕದೆ, ಇನ್ನು ಯಾರೋ ಹೊಸಬ ತಲೆ ತೋರಿಸ್ತಾನೆ, ಮೂಗು ತೋರಿಸ್ತಾನೆ ಅಂತೆಲ್ಲ ಇಲ್ಲದೆ ಒಂದು ಫ್ರೀಡಮ್ ಕೊಟ್ಟಿದ್ದರಿಂದ ಸಿನಿಮಾದ ಎಲ್ಲ ಆಯಾಮಗಳನ್ನೂ ನಾನಲ್ಲಿ ನೋಡ್ಕೊಳ್ಳೋಕ್ಕಾಯಿತು. ಅದಾದಮೇಲೆ ರವಿಗರಣಿ ಸರ್ ಪರಿಚಯ. ಅವರ ಸೀರಿಯಲ್ 6 ಸೀರಿಯಲ್ಗಳು. ರವಿಗರಣಿ ಸರ್ ಬಂದು ನನ್ನ ಲೈಫ್ನ ಬೇರೆ ಥರದ್ದೇ ಟರ್ನ್ ಮಾಡಾಕ್ಬಿಟ್ರು. ಅಂದರೆ ಇನ್ನೇನೂ ಆಗಲ್ಲ ಲೈಫು, ಮತ್ತೆ ಹೋಗೋ ಪೇಂಟಿಂಗ್ ಕೆಲಸ. ಅಪ್ಪ ಪೇಂಟಿಂಗ್ ಕಾಂಟ್ರಾಕ್ಟ್ರು, ಪೇಂಟ್ ಕೆಲಸ ಮಾಡಬೇಕು ಅನ್ನೋ ಹಂತಕ್ಕೆ ಹೋಗಿದ್ದನ್ನು ವಾಪಸ್ ಮತ್ತೆ ಟ್ರ್ಯಾಕಿಗೆ ತಂದುಬಿಟ್ರು. ಅವರು ಕೃಷ್ಣ ರುಕ್ಮಿಣಿ ಸೀರಿಯಲಲ್ಲಿ ಡೈಲಾಗ್ಸ್ ಬರೆಯೋಕ್ಕೆ ಶುರು ಮಾಡಿದೆ. ಅದಾದಮೇಲೆ ಅವ್ರದ್ದೇ ಅಮೃತವರ್ಷಿಣಿಗೆ ಸ್ಕ್ರೀನ್ ಪ್ಲೇ ರೈಟ್ರ್ ಮಾಡಿದ್ರು.
ಅದಾದಮೇಲೆ ಒಂದು 6 ವರ್ಷ ಅವರ ಎಲ್ಲ ಸೀರಿಯಲ್ಗಳನ್ನ ಹ್ಯಾಂಡ್ಲ್ ಮಾಡ್ತಿದ್ದೆ ಆ್ಯಸ್ ಎ ರೈಟರ್. ಮತ್ತು ಅದನ್ನು ಬಿಟ್ಟು ಸಿನಿಮಾ ಮತ್ತೆ ಸಾಕಪ್ಪ ಅದ್ರೊಂದು ಸ್ಯಾಚುರೇಷನ್ ಪಾಯಿಂಟು ಪೀಕ್ ಪಾಯಿಂಟು ಎಲ್ಲ ನೋಡಿ ಮತ್ತೆ ಅಲ್ಲಿಂದ ಹೊರಗೆ ಬಂದು 2 ದಿನಕ್ಕೆ ರಾಘವೇಂದ್ರ ಹುಣಸೂರು ಅವ್ರು ಕರೆದ್ರು. ಮತ್ತು ಅಲ್ಲಿಂದ ಇನ್ನೊಂದು 5 ವರ್ಷ ಅವ್ರ ಜೊತೆ ಜರ್ನಿ. ಅವ್ರು ಕರೆದಾಗ ನನಗೆ ಬೇಡ ಅಂತ ಹೇಳೋಕ್ಕೆ ಆಗಲಿಲ್ಲ. ಬಿಕಾಸ್ ಸ್ಮಾಲ್ ಸ್ಕ್ರೀನ್ ಇಂಡಸ್ಟ್ರಿಯನ್ನು ಅಷ್ಟು ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಿದ್ದಾರೆ. ಈ ಟಿ ವಿ ಚಾನಲ್ಗಳು ಅನ್ನೋದು ಅಷ್ಟು ಸುಲಭ ಅಲ್ಲ ನಡೆಸೋದು. ಅದಕ್ಕೆ ಕನ್ನಡದ ಇಬ್ಬರು ಅಂದರೆ ನಮ್ಮ ಜಿ ಕನ್ನಡ ಆಗ್ಬೋದು ಅಥವಾ ಕಲರ್ಸ್ ಆಗ್ಬೋದು, ಪರಮೇಶ್ ಸರ್ ಆಗ್ಬೋದು, ಅವರಲ್ಲಿರೋದ್ರಿಂದ ಎಷ್ಟೋ ಸ್ಥಳೀಯ ಪ್ರತಿಭೆಗಳು ಅಲ್ಲಿ ಆರಾಮಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗಿದೆ. ಅಂದರೆ ನನಗೊಂದು ಇಮೇಲ್ ಮಾಡೋಕ್ಕೆ ಬರಲ್ಲ, ಒಂದು ಇಂಗ್ಲೀಷ್ ನೆಟ್ಟಿಗೆ ಕಮ್ಯುನಿಕೇಟ್ ಮಾಡೋಕ್ಕೆ ಬರಲ್ಲ, ಬಿಸ್ನೆಸ್ ಗೊತ್ತಿಲ್ಲ, ಲೆಕ್ಕಾಚಾರ ಗೊತ್ತಿಲ್ಲ, ಇದೆಲ್ಲ ವಿಷಯನೇ ಅಲ್ಲ ಬನ್ರಪ್ಪ, ನಿಮ್ಮ ಟ್ಯಾಲೆಂಟ್ ಅಷ್ಟೇ ಮುಖ್ಯ ನನಗೆ, ನನ್ನ ಜೊತೆ ಬನ್ನಿ ನಿಂತ್ಕೊಳ್ಳಿ ಅಂತ ನಮ್ಮನ್ನು ಒಳಗೆ ತೊಗೊಂಡು ಅಷ್ಟು ದೊಡ್ಡ ದೊಡ್ಡ ಪೊಸಿಷನ್ ತನಕ ಪುಷ್ ಮಾಡಿದ್ರು ಅವ್ರುಗಳು. ಆ ವಿಷಲ್ನಿರುವಂಥ ಲೀಡರ್ಸ್ಗಳು ಕರೆದಾಗ ಬರಲ್ಲ ಅಂತ ಹೇಳೋಕ್ಕಾಗಲೇ ಇಲ್ಲ ನನಗೆ. ಫಿಕ್ಷನ್ ಹೆಡ್ಡು. ಹಾಂ, ಶುರುವಿನಲ್ಲಿ ನಾನು ಅಲ್ಲಿ ಜಾಯಿನ್ ಆಗಿದ್ದು ನನ್ನನ್ನು ಸೇರಿಸ್ಕೊಂಡು ಕಮಿಷನ್ ಹೆಡ್ ಅಂತ. ಕಮಿಷನ್ ಅಂದರೆ ಚಾನಲೈಸ್ ಮಾಡೋದು. ಈಗ ಒಂದು 5 ಶೋ ನಡೀತಿದೆ ಅಂತಂದರೆ ಆ ಶೋಗಳು ಮುಗಿದ್ರೆ ಅಲ್ಲಿಗೆ ಏನು ಬರಬೇಕು ಅದನ್ನು ಪ್ರಿಪೇರ್ ಮಾಡೋದು, ಅದಕ್ಕೆ ಕಾಸ್ಟಿಂಗ್ ಮಾಡೋದು, ಅದು ಚಾನಲೈಸ್ ಮಾಡೋದು, ಕಾನ್ಸೆಪ್ಟ್ ಮಾಡೋದು, ಆ ಕೆಲಸಗಳು. ಹಾಗೆ ಶುರು ಮಾಡಿದ್ದು ಫಸ್ಟು ಡ್ರಾಮಾ ಜೂನಿಯರ್ಸ್. ಫಸ್ಟು ನನ್ನ ಮೊದಲನೇ ಶೋ ಡ್ರಾಮಾ ಜೂನಿಯರ್ಸು. ಅದಾದಮೇಲೆ ಕಾಮಿಡಿ ಕಿಲಾಡಿಗಳು. ಅದಾಗಿ ಮತ್ತು ಫಿಕ್ಷನ್ಗೆ ಅಂದರೆ ನಾನ್ ಫಿಕ್ಷನ್ ಬೇರೆ, ಫಿಕ್ಷನ್ ಬೇರೆ. ರಿಯಾಲಿಟಿ ಶೋಗಳೆಲ್ಲ ನಾನ್ ಫಿಕ್ಷನ್ ಶೋ ಒಳಗೆ ಬರುತ್ತೆ. ಫಿಕ್ಷನ್ ಬಂದು ಸೀರಿಯಲ್ಸ್ಗಳು. ನನ್ನ ಎಕ್ಸ್ಪರ್ಟಿ ಇದ್ದಿದ್ದು ಫಿಕ್ಷನ್. ಆದರೂ ನನಗೆ ನಾನ್ ಫಿಕ್ಷನಲ್ಲೂ ಎಕ್ಸ್ಪೀರಿಯನ್ಸ್ ಆಯಿತಾ 2 ಶೋಗಳಿಂದ. ಫಿಕ್ಷನ್ ಹೆಡ್ ಅಂತಂದರೆ ಸೀರಿಯಲ್ಗಳ ಉಸ್ತುವಾರಿ ಅಂತಲೇ. ಈಗೆಲ್ಲ 5-6 ಪ್ರೊಡಕ್ಷನ್ಗಳು ಕೆಲಸ ಸೀರಿಯಲ್ಗಳನ್ನ ಮಾಡುತ್ತೆ. ಅದರ ಕತೆ ಡಿಸೈಡ್ ಮಾಡೋದಾಗಲಿ, ಸ್ಕ್ರೀನ್ ಪ್ಲೇ ಓಟ ಹೆಂಗಿರಬೇಕು, ಕಾಸ್ಟಿಂಗಿಂದ ಹಿಡಿದು ಲುಕ್ ಆ್ಯಂಡ್ ಫೀಲಿಂದ ಹಿಡಿದು ಎಲ್ಲವನ್ನೂ ನಾವು ಮಾನಿಟ್ರ್ ಮಾಡೋವಂಥದ್ದೇ ಕೆಲಸ ಫಿಕ್ಷನ್ ಹಿಡಿದು. ಸೊ ಅದಕ್ಕೆ ಅಂತ ಒಂದು ಟೀಮ್ ಇರುತ್ತೆ. ಎಲ್ಲ ಶೋಗಳಿಗೂ ಒಬ್ಬೊಬ್ರು ಇ ಪಿಗಳಿರ್ತಾರೆ, ರೆಪ್ರೆಸೆಂಟೇಟಿವ್ಗಳು. ಅವ್ರ ಪ್ರೊಡಕ್ಷನ್ನು ಮತ್ತು ಚಾನಲ್ ಮಧ್ಯೆ ಅವ್ರು ಕೆಲಸ ಮಾಡ್ತಿರ್ತಾರೆ. ಅವ್ರುಗಳನ್ನೆಲ್ಲ ನಾವು ಮ್ಯಾನೇಜ್ ಮಾಡುವುದು. ಇಟ್ಸ್ ಅ ಮ್ಯಾನೇಜರ್ಸ್ ಜಾಬ್. ಎಲ್ಲ ಅವರೇ ಬರೆದಿದ್ದಾರೆ. ಸುಳ್ಳು. ಎಲ್ಲ ನಾನೇ ಬರೆದಿಲ್ಲ. ಗ್ಯಾಪಲ್ಲಿ ಅವರು ಒಂದು ಬರ್ಕೊಂಡವ್ರೆ. ಇಲ್ಲ, ಏನಾಗ್ಬಿಟ್ಟಿದೆ ಈಗ, ಆ ಗ್ಯಾಪಲ್ಲಿ ಬರ್ದಿರೋದೇ ಹೈಲೈಟ್ ಆಫ್ ದ ಮೂವಿ. ಹಂಗೆ ಹೇಳ್ತಿದ್ದಾರೆ ಇರಲಿ. ಇಲ್ಲ ಹಂಗೆ ನಿಜ ಅದು. ಅಂದರೆ ಅದು ಹಾಂ, ಇವನ್ ಯಾರೋ ಸಾಂಗು. ಆದರೆ ಓಪನಿಂಗ್ ಲೈನ್ ಇವನ್ ಯಾರೋ ಮ್ಯೂಸಿಕ್ ಮಾಡಬೇಕಾದ್ರೆ ಇಟ್ಬಿಟ್ಟಿದ್ರು ಅದನ್ನ. ಅದಕ್ಕೆ ಬೇರೆ ಆಪ್ಷನ್ನೇ ಹುಡುಕಬಾರ್ದು ಇವನು ಅಂತೇಳಿ ಆ ಇವನ್ ಯಾರೋನ ಫಿಕ್ಸ್ ಮಾಡಿಬಿಟ್ರು. ಹಾಗಾಗಿ ಏನೂ ಬೇರೆ ಹುಟ್ಟಲಿಲ್ಲ, ಅದಕ್ಕೆ ಮುಂದುವರಿಸ್ದೆ. ಅಲ್ಲ, ಆ್ಯಕ್ಚುಲಿ ಏನಂತಂದರೆ ಇವ್ರಿಗೆ ಕತೆ ಮಾಡ್ಕೊಂಡಾಗಲೇ ನೀಟಾಗಿ ಪ್ಲೇಸ್ಮೆಂಟ್ಗಳು ಮತ್ತು ಅದಕ್ಕೆ ಈ ಥರದೇ ಸಾಂಗ್ ಬೇಕು ಅಂತ ಲಿರಿಕ್ ಬರೆದಿದ್ರು. 1-2 ಸಾಂಗ್ದು ಲಿರಿಕ್ ಬರೆದಿದ್ರು ಅವ್ರು ಮುಂಚೆನೆ. ಲಿರಿಕ್ಗೆ ಪಲ್ಲವಿಗಳು ಬರ್ಕೊಂಡಿದ್ದೆ. 2 ಸಾಂಗ್ ಅದೇ ಥರ ಲಿರಿಕ್ ಮೇಲೇ ಕಂಪೋಸ್ ಮಾಡಿ ಆಮೇಲೆ ಡೆವಲಪ್ ಮಾಡಿದ್ದು. ಸೊ ಹಾಗಾಗಿ ಅವರು ಫಸ್ಟೇ ಅವ್ರದ್ದು ಸೀರಿಯಲ್ಗಳು ತುಂಬ ಸೀರಿಯಲ್ಗಳಿಗೆ, ಫಿಲಮ್ ಬಿಟ್ಟಾಗೆ ಸೀರಿಯಲ್ಗಳಿಗೆ ತುಂಬ ಲಿರಿಕ್ಗಳು ಬರೆದಿದ್ದಾರೆ. ಅವ್ರು ಬರೆದಿರೋ ಎಲ್ಲ ಸೀರಿಯಲ್ಗಳು ಇದು ಸಾಂಗ್ಗಳು ಹಿಟ್ಟೆ. ಆ ಜೊತೆಯಲ್ಲಿ ಇರ್ಬೋದು, ಪುಟ್ಟಕ್ಕನ ಮಕ್ಕಳು ಇರ್ಬೋದು, ತುಂಬಾ ಇದೆ. ಗೌರಿ ಮದುವೆಯಿಂದ ಒಂದು 25 ಸೀರಿಯಲ್ಗಳಾಗಿರ್ಬೋದು. ಎಲ್ಲ ಸೂಪರ್ ಹಿಟ್ ಸಾಂಗ್ಗಳೇ. ಹಂಗಾಗಿ ನನಗೆ ಅದೇನೋ ಇವರು ಅಂದರೆ ಇನ್ನೇನು ನಮ್ಗೆ ತುಂಬ ಕ್ಲಾರಿಟಿ ಇತ್ತು. ಇವ್ರಿಗೆ ಗೊತ್ತು ಏನು ಬೇಕು ಅಂತ. ನನಗೆ ಎಲ್ಲಿ ಬೇರೆಯವ್ರ ಹತ್ರ ಬರ್ಸೋಣ ಅಂತಾರ ಅಂತ ಅಂದ್ಬಿಟ್ಟು ಹೇಳ್ಬಿಡ್ತಾರಂತ ನಾನು ಆಲ್ರೆಡಿ 2 ಪಲ್ಲವಿ ಬರೆದು ಫಿಕ್ಸ್ ಮಾಡ್ಕೊಂಡಿದ್ದೆ ನಾನು. ಇಲ್ಲ, ಹಂಗೂ ನಾನೇ ಬರೀಬೇಕು ಅಂತಲೂ ಇರಲಿಲ್ಲ. ಬೇರೆ ಆಪ್ಷನ್ಗಳನ್ನು ನಾವು ಯೋಚನೆ ಮಾಡಿದ್ವಿ, ಅಪ್ರೋಚ್ ಮಾಡಿದ್ವಿ. ಬೇರೆ ಅವ್ರವ್ರು ಬ್ಯುಸಿ ಇದರಿಂದ ಆಗಲಿಲ್ಲ. ಆಮೇಲೆ ಈ ಕೆಲಸ ಈಸಿಯಾಗಿ ಆಗಬೇಕಾದ್ರೆ ನಾವೇ ಯಾಕೆ ಕಷ್ಟಪಟ್ಟೆ, ನಾವು ಮಾಡೋವಂಥ ಅವಶ್ಯಕತೆ ಇಲ್ವಲ್ಲ. ಅವ್ರು ಓಕೆ ಮಾಡಿದ್ರು. ಹಂಗೂ ಏನು ಅಷ್ಟು ಈಸಿಯಾಗಿ ಓಕೆ ಮಾಡಿಲ್ಲ ಅವರು. ತುಂಬ ಚರ್ಚೆಗಳು ಅದೆಲ್ಲ ಆಗಿದೆ. ನೀವು ಅಲ್ಲೇನೋ ಹೇಳೋಕೆ ಹೊರಟಿದ್ದೀರಾ, ಇಲ್ಲೇನೋ ಹೇಳ್ತಿದ್ದೀರಾ, ಕತೆಗೂ ಇದಕ್ಕೂ ಸಂಬಂಧನೇ ಇಲ್ಲ, ಈ ಥರದ್ದೆಲ್ಲ ಚರ್ಚೆಗಳು ನಡೆದೇ ಆಗುತ್ತೆ. ಈವನ್ ವಿಜಯ್ ಪ್ರಕಾಶ್ ಸರ್ ಹಾಡಬೇಕಾದ್ರು ತುಂಬ ಅವ್ರ ಅಬ್ಸರ್ವೇಷನ್ ಎಷ್ಟು ಸೂಕ್ಷ್ಮವಾಗಿತ್ತು ಅಂತಂದರೆ, ಅದರಲ್ಲಿ ಯಾವುದೋ ಒಂದು ಪದ ಇತ್ತು. ಆ ಪದ ಸ್ವಲ್ಪ ಬೇರೆ ಥರ ಏನೋ ಬರುತ್ತೆ ಅಂದ್ಬಿಟ್ಟು ಇದು ಚೇಂಜ್ ಮಾಡ್ಬೋದಾ ಅಂತ ಕೇಳಿ ಅವ್ರು ಇಮಿಡಿಯೇಟ್ ಚೇಂಜ್ ಮಾಡಿಕೊಟ್ಟು ಅದನ್ನು. ಅಂದರೆ ಆ ಥರದ ಡೆವಲಪ್ಮೆಂಟ್ ಇದ್ದೇ ಇರುತ್ತೆ. ಮತ್ತು ಅದೇ ಮಜಾ. ನಾವು ಪ್ರೋಸೆಸ್ಸು ಕಂಪೋಸಿಷನ್ ಅಥವಾ ಫಿಲಮ್ ಮೇಕಿಂಗಲ್ಲಿ
ಎಲ್ಲ ರೆಡಿ ಇದ್ದಂಗೆ ಫಾರ್ಮೆಟಲ್ಲಿ ಆಗ್ಬಿಟ್ರೆ ಮಜಾನೇ ಇರಲ್ಲ. ಇಂಥವೇ ನಮಗೆ ಎಕ್ಸೈಟಿಂಗ್ ಆಗಿರೋದು, ಮತ್ತು ಆಡಿಯನ್ಸ್ಗೂ ಅದು ಅಲ್ಲಿ ಗೊತ್ತಾಗುತ್ತೆ. ಸರ್ ಇನ್ನೊಂದು ಹೀರೋಯಿನ್ ಎಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರು ಹೇಳಿದ್ರು, ಹಿಂದಿನ ದಿನ ಸಿನಿಮಾ ಶೂಟಿಂಗ್ ನಡೀತಾ ಇದೆ, ಹಿಂದಿನ ದಿನ ಅವ್ರು ಸೆಲೆಕ್ಟ್ ಮಾಡಿದ್ರಂತೆ. ಸೊ ಯಾಕೆ ಹಂಗೆ ಅಂತ ಬೇರೆ ಯಾರನ್ನಾರು ನೋಡ್ತಾ ಇದ್ರಾ? ಬೇರೆ ಯಾರನ್ನು ಅಂತ ಯಾರೂ ಓಕೆ ಆಗಿರಲಿಲ್ಲ ಅನ್ನೋದಷ್ಟೇ ಕಾರಣ, ಬೇರೆ ಇನ್ಯಾರನ್ನೂ ಅಂತ ಆಪ್ಷನ್ ಇಟ್ಕೊಂಡಿರಲಿಲ್ಲ. ಸಿ ಟು ಬಿ ಫ್ರ್ಯಾಂಕ್, ಕೆಲವು ಸುಮ್ಮನೆ ತಮಾಷೆಗೆ ಈ ಕೆಲವು ಡೈರೆಕ್ಟರ್ಗಳಿಗೆ ತಲೆಯಲ್ಲಿ ಯಾವಾಗ ಚೈಲ್ಡ್ಹುಡ್ ಹಳೆ ಲವರ್ ಇನ್ಯಾವ ತಲೆಯಲ್ಲಿ ಇರುತ್ತೆ, ಅವ್ರಿಗೆ ಹುಡುಕಿ ಯಾವ ಹೀರೋಯಿನ್ ತೋರಿಸಿದ್ರು ಒಪ್ಪಿಗೆ ಆಯ್ತಿರಲ್ಲ ಕೆಲವು ಡೈರೆಕ್ಟರ್ಗಳಿಗೆ. ಅದೇ ಯಾಕೆ ಅಂದ್ರೆ ಕಣ್ಣಿಗೆ ತಲೆಗೆ ಅವರೇ ಬರ್ತಿರ್ತಾರೆ. ಇಲ್ಲ ಹಂಗೇನಿಲ್ಲ. ಯಾಕಂದ್ರೆ ನನಗೆ ನನ್ನ ಚೈಲ್ಡ್ಹುಡ್ಡು ಯಾರನ್ನ ಇಷ್ಟಪಟ್ಟಿದ್ನೋ ಲವ್ ಮಾಡಿದ್ನೋ ಅವ್ರನ್ನೇ ಮದುವೆ ಆಗಿದ್ದರಿಂದ ನಮಗೆ ಹೀರೋಯಿನ್ನು ಲೈಫ್ ಹೀರೋಯಿನ್ ಸಿಕ್ಬಿಟ್ಟಿದ್ರಿಂದ ನಾವು ಅಲ್ಲಿ ಹುಡ್ಕೋಕೆ ಹೋಗಲಿಲ್ಲ. ಎರಡು ವಿಷಯಗಳು ನಮಗೆ ಮೇಜರಾಗಿ ಹೊಸಬ್ರು ಅನ್ನೋದು, ಮತ್ತು ಒಂದು ಲಿಮಿಟೆಡ್ ಬಡ್ಜೆಟ್ಟಿನ ಅಪ್ರೋಚ್ ನಾವು ಹೋಗಿದ್ದು. ಲಿಮಿಟೆಡ್ ಬಡ್ಜೆಟ್ ಯಾಕೆ ಅಂತಂದರೆ ಒಂದು ಎಕ್ಸಾಂಪಲ್ಗಳನ್ನ ಸೆಟ್ ಮಾಡಬೇಕಿತ್ತು ನಾವು. ಖರ್ಚು ಮಾಡಿದ್ರೇ ಸಿನಿಮಾ ಅಂತ ಅಲ್ಲ, ಕತೆ ಏನು ಕೇಳುತ್ತೋ ಅಷ್ಟು ಮಾತ್ರ ಮಾಡಿದ್ರೂ ಸಿನಿಮಾನೇ ಅಂತ. ಸೊ ಒಂದು ವಿಷಯದಲ್ಲಿ ನಾವು ತುಂಬ ಫಿಕ್ಸ್ ಆಗಿ ಹೋಗಿದ್ವಿ, ಒಂದು ಎಕ್ಸಾಂಪಲ್ ಸೆಟ್ ಮಾಡಬೇಕು ಅಂತಲೇ ನಾವು ಡಿಸೈಡ್ ಮಾಡಿದ್ವಿ. ರಾಮ್ಜಿ ಸರ್ ಆಗಲಿ ನಾವಾಗಲಿ ಮಾತಾಡುವಾಗ ಈ ಸಿನಿಮಾ ನಾವು ಕಲಿಯೋಕ್ಕೆ ಮಾಡ್ತಿದ್ದೀವಿ. ಕಲಿಯೋದು ಅಂತಂದರೆ ಏನು ಮಾಡಬಾರ್ದು, ಏನು ಮಾಡಿದ್ರೆ ಸರಿ ಅನ್ನೋದನ್ನು ಮುಂದಿನ ಸಿನಿಮಾ, ಈಗ ಅವರು ತುಂಬ ದೊಡ್ಡ ದೊಡ್ಡ ಡ್ರೀಮ್ಸ್ ಇದೆ ರಾಮ್ಜಿ ಸರ್ದು, ಅದಕ್ಕೆ ಇದನ್ನು ಶುರು ಮಾಡೋಣ ಅಂತ. ಸೊ ದುಡ್ಡಿದೆ ಅಂತ ಖರ್ಚು ಮಾಡೋದಲ್ಲ, ಒಂದು ಬಡ್ಜೆಟ್ ಲಿಮಿಟೇಷನಲ್ಲಿ ಕೆಲಸ ಮಾಡೋಣ, ಅದರಿಂದ ಒಳ್ಳೆ ಪ್ರಾಡಕ್ಟ್ ತೆಗೋಣ ಅಂತ. ಹಾಗೆ ಹೊರಟಾಗ ಅಲ್ಲಿ ತುಂಬ ಮಳೆನಲ್ಲಿ ಕೆಲಸ ಮಾಡಬೇಕಾಗಿದ್ದು, ಒಬ್ಬ ಫೇಮಸ್ ನೋನ್ ಆರ್ಟಿಸ್ಟು ಆ ಥರ ಯಾರೇ ಬಂದ್ರೂ ಒಳಗಡೆ ಅವ್ರ ಡೇಟ್ಗಳನ್ನು ಮ್ಯಾನೇಜ್ ಮಾಡೋದು, ಅಥವಾ ಏನೋ ಕಾರಣಕ್ಕೆ ಶೂಟಿಂಗ್ ಪೋಸ್ಟ್ಪೋನ್ ಆದರೆ ಅವ್ರು ವಾಪಸ್ ಹೋಗ್ತೀನಿ ಅನ್ನೋದು, ಆ ಟ್ರಾವೆಲಿಂಗು ಅವ್ರು ಹೋಲ್ಡ್ ಮಾಡೋದು ತುಂಬ ಕಷ್ಟ ಇತ್ತು. ಅದನ್ನು ಯೋಚನೆ ಮಾಡಿದ್ರಿಂದ ನೋನ್ ಆರ್ಟಿಸ್ಟ್ ಬೇಡ ಹೀರೋಯಿನ್ಗೆ ಅನ್ನೋದು, ಮತ್ತು ಹೊಸಬರಾಗಿದ್ದರೆ ನನಗೆ ಅನುಕೂಲ ಆ್ಯಸ್ ಎ ಫಸ್ಟ್ ಟೈಮ್ ಡೈರೆಕ್ಟರ್, ನನಗೆ ಅನುಕೂಲ ಆಗೋ ಥರ ನಾನು ಶಾರ್ಟ್ಸ್ ತೆಗಿಬೋದು, ಅವ್ರನ್ನ ಕನ್ವಿನ್ಸ್ ಮಾಡ್ಬೋದು, ಒಪ್ಪಿಸ್ಬೋದು ಅಂತ. ಹಾಗೆ ಹುಡುಕ್ತಾ ಇದ್ದೆ, ತುಂಬ ಲೇಟಾಗೋಯ್ತು ನಮಗೆ. ಆಮೇಲೆ ನನಗೆ ಕತೆ ಹೊಸದಾಗಿರೋದ್ರಿಂದ ಫೇಸು ಹೊಸದಾಗಬೇಕು. ಈಗ ಬೇರೆ ನೋನ್ ಆರ್ಟಿಸ್ಟ್ ಬಂದರೆ ಅವ್ರದ್ದೊಂದು ಪರ್ಸೆಪ್ಷನ್ ಬಿಲ್ಡ್ ಆಗಿರುತ್ತೆ ಅವ್ರ ಮೇಲೆ, ಆ ಕ್ಯಾರೆಕ್ಟ್ರು ಹಿಂಗೆ ಅಂತ. ಆ ಫ್ರೆಶ್ನೆಸ್ ಬೇಕು ಅಂತ ಹುಡುಕ್ತಾ ಇದ್ದಿದ್ದು, ಹಂಗಾಗಿ ಸಿಗಲೇ ಇಲ್ಲ ನಮಗೆ, ಅದು ಸಾಧ್ಯನೇ ಇಲ್ಲ ನಿಮ್ಗೆ ಹಂಗೆ ಹೋದಾಗ. ಕಡೆದು ಇನ್ನು ಮಳೆನ ಬಿಡೋಕ್ಕೆ ರೆಡಿ ಇರಲಿಲ್ಲ ನಾವು, ಆ ಸ್ಕೆಡ್ಯೂಲ್ ಹಾಕಿದ್ರಿಂದ ಹೋಗಿಬಿಡ್ಬೇಕಿತ್ತು. ಸೊ ಹೊರಟಾಗ ಇವ್ರು ರಾಮ್ಜಿ ಅವರು ನೀವು ಹೋಗಿ ಆಗುತ್ತೆ ಅಂತಂದ್ರು. ಯಾವ ನಂಬಿಕೆ ಮೇಲೆ ಹೇಳ್ತಿದ್ದಾರೆ ನಂಗೆ ಗೊತ್ತಿಲ್ಲ. ಅವ್ರದ್ದು ಯಾವಾಗಲೂ ಒಂದು ಮಾತು ಹೇಳ್ತಿದ್ರು ಅವ್ರು ರಾಮ್ಜಿ ಅವರು, ಈ ಸಿನಿಮಾಗೆ ಏನು ಬೇಕೋ ಅದು ತಗೊಳುತ್ತೆ, ಅದಕ್ಕೆ ಆ ಕತೆಗೆ ಇದಕ್ಕೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಿರೋದ್ರಿಂದ ಆ ಸ್ಟ್ರೆಂತ್ ಇದೆ, ತಗೊಳುತ್ತೆ ಅಂತ ಯಾವಾಗಲೂ ಹೇಳೋರು. ಅದೇನೋ ನಂಬಿಕೆನಲ್ಲಿ ಹೋದ್ವಿ ನಾವು. ಅದಾದಮೇಲೆ ಮತ್ತಿನ್ಯಾವುದೋ ಕಾಮನ್ ಫ್ರೆಂಡಿಂದ ಒಂದು ಪ್ರೊಫೈಲ್ ಬಂತು ಇವ್ರದ್ದು, ಶ್ವೇತಾ ಅವ್ರದ್ದು, ಲಿಯೋನಿಲ್ಲ ಶ್ವೇತಾ ಅವ್ರದ್ದು. ಫಾರ್ಚುನೇಟ್ಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದಂಥ ಆ ದುಂಡು ಮುಖದ ಒಂದು ಮುಗ್ಧತೆ ಇರುವಂಥ ಹುಡುಗಿ ನನಗೆ ಏನು ಹುಡುಕ್ತಿದ್ನೋ ಅದಲ್ಲಿ ಸಿಕ್ತು ಅವರು. ಅದೇ ಸಮಯ ನನಗೆ ಬೇಕಾದಂಥ ಇನ್ನಷ್ಟು ವಿಷಯಗಳೇನೆಂದರೆ ಸಪೋರ್ಟಿವ್ ಆಗಿ ನಮ್ಮ ಜೊತೆನೇ ಟ್ರಾವೆಲ್ ಮಾಡಿ ಆ ಜರ್ನಿನಲ್ಲಿ ಜೊತೆಲಿ ನಿಂತ್ಕೊಳ್ಳುವಂಥ ಆರ್ಟಿಸ್ಟ್ ಆಗಿ ಕೂಡ ಅವರು ಆಗಿದ್ದರಿಂದ, ಆಗ್ತಾರೆ ಅನ್ನೋ ನಂಬಿಕೆ ಬಂದಿದ್ದರಿಂದ ಅವ್ರ ಜೊತೆ ನಾವು ಹೋದ್ವಿ. ಹೌದು, ಜುಲೈ 5ನೇ ಸಾರಿ ಕಟ್ ಮಾಡಿದೆ ನಿಮಗೆ ಹೇಳಿ ಸರ್. ಜುಲೈ 5 ಅಂತಲೇ ಹೇಳಿ ಸರ್. ಸೊ ಸಿನಿಮಾ ಇವಾಗ ಸಿನಿಮಾ ಇಂಡಸ್ಟ್ರಿನಲ್ಲಿ ಒಂದು ಸಣ್ಣ ಒಂದಷ್ಟು ಏನೋ ಡಿಸ್ಕಷನ್ ನಡೀತಿದೆ. ಅದೆಲ್ಲ ಮೀರಿದಂಗೆ ನಾನೊಂದು ಕಾನ್ಫಿಡೆಂಟಾಗಿ ಏನೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ ಫಿಲಮ್ಮು ಜುಲೈ 5ಕ್ಕಲ್ವಾ, ಈ ಫಿಲಮ್ಮು ಖಂಡಿತ ಜನಗಳು ಬಂದು ನೋಡಿದ್ರೆ, ಅಥವಾ ಇದು ರಿಲೀಸ್ ಆದರೆ, ಇದು ಈ ಇಷ್ಟು ದಿನದ ತನಕ ಏನೊಂದು ಒಂದು ಹಿಟ್ ಫಿಲಮ್ಗಳು ಬಂದಿಲ್ಲ ಅನ್ನೋ ಥರದೊಂದು ಕೊರತೆ ಇತ್ತು, ಅದನ್ನು ಈ ಫಿಲಮ್ ನೀಗಿಸುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಆ ಥರದೊಂದು ಫ್ರೆಶ್ ಸಬ್ಜೆಕ್ಟು, ಫ್ರೆಶ್ ಎಕ್ಸಿಕ್ಯೂಷನ್ನು, ಮತ್ತು ಈ ಥರ ಥ್ರಿಲ್ಲರ್ ಎಲ್ಲೂ ನೋಡಿರಲಿಲ್ಲ ಇಷ್ಟು ದಿನ ತನಕ. ಆ ಥರದೊಂದು ಕತೆ ಖಂಡಿತ ಇದೊಂದು ಬ್ರೇಕ್ ಕೊಡುತ್ತೆ ಅನ್ನೋ ಥರದ್ದೊಂದು ದೊಡ್ಡ ನಂಬಿಕೆ ಇದೆ ನನಗೆ. ಹಾಂ, ಅಂದರೆ ಮುಖ್ಯವಾಗಿ ಹೊಸತನ ಅನ್ನೋದು ಎಲ್ಲರೂ ಕೇಳೋಂಥದ್ದು. ಜನಕ್ಕೆ ಬೇಕಾಗಿರೋದು ಅದೇನೆ, ಅದು ತುಂಬ ಕ್ಲಿಯರ್ ಇದೆ, ಅದರಲ್ಲೇನು ಎರಡನೇ ವಾದನೇ ಇಲ್ಲ. ಹೊಸದಾಗಿರೋದನ್ನು ಯಾವಾಗ ಕೊಟ್ಟರು ಜನ ರಿಸೀವ್ ಮಾಡಿದ್ದಾರೆ. ಈಗೇನು ವಾತಾವರಣ ಇದೆ, ಜನ ಕನ್ನಡ ಸಿನಿಮಾಗಳನ್ನ ನೋಡ್ತಾ ಇಲ್ಲ, ಜನ ಥಿಯೇಟ್ರಿಗೆ ಬರ್ತಿಲ್ಲ
ಅನ್ನೋದು. ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ನನಗಂತಿದ್ದು ಒಳ್ಳೆಯ ಸಿನಿಮಾ ಕೊಟ್ಟಾಗ, ಒಳ್ಳೆ ಕಂಟೆಂಟ್ ಕೊಟ್ಟಾಗ ಪ್ರಾಮಾಣಿಕ ಪ್ರಯತ್ನಗಳನ್ನ ಅವ್ರು ಯಾವಾಗಲೂ ರಿಸೀವ್ ಮಾಡಿದ್ದಾರೆ. ಅದಕ್ಕೊಂದು ಟ್ರಿಗರ್ ಆಗೋ ಇದು ಬೇಕು. ನಾವು ಅದನ್ನು ಟ್ರಿಗರ್ ಮಾಡ್ತೀವಿ, ಅವ್ರು ಥಿಯೇಟ್ರಿಗೆ ಬರೋ ಥರ ಕಂಟೆಂಟ್ ನಮ್ಮದಿದೆ ಅನ್ನೋ ನಂಬಿಕೆ ಇದೆ. ಕೆಲವು ಥಿಯೇಟ್ರಿಗೋಸ್ಕರನೇ ಮಾಡಿರೋ ಕೆಲಸಗಳಿದೆ. ರೀ ರೆಕಾರ್ಡಿಂಗ್ ಆಗ್ಬೋದು, DTS ಕೆಲಸ ಆಗ್ಬೋದು, DI ಕೆಲಸ ಆಗ್ಬೋದು. ಅದೆಲ್ಲ ಥಿಯೇಟ್ರಿಗೆ ಅಂತಲೇ ಡಿಸೈನ್ ಮಾಡಿರೋದು. ಅಲ್ಲಿ ಬಂದು ನೋಡಿದಾಗ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನಾದರೂ ಜನ ಥಿಯೇಟ್ರಿಗೆ ಬಂದು ನೋಡ್ತಾರೆ ಅನ್ನೋ ನಂಬಿಕೆ ಇದೆ. ಥ್ಯಾಂಕ್ ಯು ಸರ್, ಇಬ್ಬರಿಗೂ ಇಷ್ಟೊತ್ತು ಮಾತಾಡಿದ್ರಿ. ಆಲ್ ದ ಬೆಸ್ಟ್ ಸಿನಿಮಾಗೆ. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು Thank you. ನವೀನ್.